ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ. ಬನ್ನಿ, ಮಂಡೇ ಮಾರ್ಕೆಟ್ ಹೇಗೆಲ್ಲ ಬಿಹೇವ್ ಮಾಡುತ್ತೆ, ಏನೇನೆಲ್ಲ ನ್ಯೂಸ್ ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ಇಸ್ ಓನ್ಲಿ ಫಾರ್ ಎಜುಕೇಷ್ನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪೋಸ್. ಬನ್ನಿ, ನಾಳೆ ಮಾರ್ಕೆಟು ಏನೆಲ್ಲ ಆಗುತ್ತೆ, ಯಾವ ರೀತಿ ಬಿಹೇವ್ ಮಾಡುತ್ತೆ, ಸೊ ಮಂಡೇ ಏನೇನೆಲ್ಲ ನ್ಯೂಸ್ ಐತೆ ಅದ್ರ ಬಗ್ಗೆ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಒಂದು ಟೈಮ್ ನೋಡ್ಕೊಬರೋಣ. ಸೊ ನಾನು ಆಗಲೇ ಈಗ ನಿಫ್ಟಿ ಚಾರ್ಟ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅಲ್ಲೇ ಸಪೋರ್ಟು ಮತ್ತು ಟ್ರೆಂಡ್ ಲೈನ್ ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಇವಾಗ 1 ವೀಕ್ ಕ್ಯಾಂಡ್ಲು ಏನು ಹೇಳುತ್ತೆ, 1 ಡೇ ಕ್ಯಾಂಡ್ಲು ಏನು ಹೇಳುತ್ತೆ ಅದನ್ನೊಂದು ಟೈಮ್ ನೋಡ್ಕೊಬರೋಣ. ಸೊ ಈಗ ನಾನು 1 ವೀಕ್ ಕ್ಯಾಂಡ್ಲ್ ಹಾಕ್ತೀನಿ. 1 ವೀಕ್ ಕ್ಯಾಂಡ್ಲು, ಒಂದು ನಿಮಿಷ, 1 ವೀಕ್ ಕ್ಯಾಂಡ್ಲ್ ಏನು ಹೇಳುತ್ತಪ್ಪ ಅಂದರೆ, ನಮ್ಮದು 1 ವೀಕ್ ಕ್ಯಾಂಡ್ಲು ನೋಡಿ ಕಂಪ್ಲೀಟಾಗಿ ಸೆಲ್ಲಿಂಗ್ ಸೈಡ್ ಹೇಳ್ತಿದೆ. ನಮ್ಮದು 1 ವೀಕ್ ಕ್ಯಾಂಡ್ಲು ಕಂಪ್ಲೀಟಾಗಿ ನಾನು ಸೆಲ್ಲಿಂಗ್ ಪ್ರೆಷರಲ್ಲಿದ್ದೀನಿ. ಸೊ ಅದರಲ್ಲಿ ಬೈಯರ್ಸು ಮತ್ತು ಸೆಲ್ಲರ್ಸು ಇಬ್ರಿಗೂ ಫೈಟ್ ನಡೀತೈತೆ. ಹೋದ ವೀಕ್ ಏನಾಯಿತು, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡ್ಲ್ ಆಗಿತ್ತು. ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡ್ಲ ಬ್ರೇಕೌಟ್ ಮಾಡ್ತು. ಸೊ ಎರಡೂ ಸೆಲ್ಲಿಂಗ್ ಪ್ರೆಷರ್ ಬಂದಿತ್ತು. ಬ್ರೇಕೌಟ್ ಮಾಡಿದ್ಮೇಲೆ ಇವತ್ತು ಈ ಸ್ಟೇಜಿಗೆ ಬಂತು. ಸೊ ನೋಡಿ, ಇಲ್ಲೂ ಒಂದು ನೀವು ಅಬ್ಸರ್ವ್ ಮಾಡಿ, ಈ ಝೋನಲ್ಲೇ ಮಾರ್ಕೆಟು ಬ್ರೇಕೌಟ್ ಮಾಡಿದಾಗ ಕೆಳಗೆ ಬಿದ್ದಿದೆ, ಸಪೋರ್ಟ್ ತಗೊಂಡಾಗ ಮೇಲೋಗಿದೆ. ಸೊ ಇದು ಒಂದು ಮೇನ್ ಥಿಂಗು. ಇದು ವೀಕ್ಲಿ ಕ್ಯಾಂಡಲ್. ಆದರೆ 1 ಡೇ ಕ್ಯಾಂಡಲಲ್ಲಿ ನೋಡೋಣ ಬನ್ನಿ. ನಾನು ಈಗ 1 ಡೇ ಕ್ಯಾಂಡಲಲ್ಲಿ ಆಗಿದ್ದೀನಿ. 1 ಡೇ ಕ್ಯಾಂಡ್ಲು ಏನು ಹೇಳ್ತದೆ ಅಂದರೆ, ನೋಡಿ, ಈ ಝೋನಲ್ಲಿ ಸಪೋರ್ಟ್ ತಗೊಂಡಿದ್ದು ಮಾರ್ಕೆಟು ಇಲ್ಲಿಂದ ಹೆಂಗೋ ಮೇಕೋಗಿದೆ. ಸೊ ಇಲ್ಲಿಂದ ಬ್ರೇಕೌಟ್ ಆಗಿರೋ ಮಾರ್ಕೆಟು ಇಲ್ಲಿ ಕೆಳಗೆ ಬಿದ್ದಿದೆ. 1 ಟೈಮು, 2 ಟೈಮು, 3 ಟೈಮು ಸುಧಾ ಬಿದ್ದಿದೆ. ಸೊ ಇಲ್ಲೊಂದು ನಮಗೆ, ನಾನು ಇದನ್ನು ಸ್ವಿಚ್ ಮಾಡ್ಕೋತೀನಿ. ಸೊ ನಿಮ್ಗೆ ಇನ್ನೂ ಬೇಕು ಅಂದರೆ, ಇನ್ನೂ ಕನ್ಫರ್ಮೇಷನ್ ಬೇಕು ಅಂದರೆ, ನೀವು ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಹಾಕ್ಕೊಳ್ಳಿ. ಟ್ರೆಂಡ್ ಲೈನ್ ಏನಂದರೆ, ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಾನು ಹೇಳಿದ ಝೋನ್ನ ಬ್ರೇಕೌಟ್ ಮಾಡಿದ್ರೆ. ಸೊ ಇದು ಒನ್ ವೇ ಆಫ್ ಅನಾಲಿಸಿಸ್. ಆದರೆ ಈಗ ನಾವು ನಾಳೆ ಏನು ಮಾಡಬೇಕು, ನಾಳೆ ನಾವೇನು ಮಾಡಬೇಕು ಅಂತ ಹೇಳೋಣ. ಇದು ನಿಮಗೆ ಯಾರಿಗಾದರೂ ಸಪೋರ್ಟು ರೆಸಿಸ್ಟೆನ್ಸ್ ಡ್ರಾ ಮಾಡ್ಕೋಬೇಕು ಅಂದರೆ ಹಾಕಿದ್ದೀನಿ, ನೋಡಿ ತಗೊಳ್ಳಿ. ಮಾರ್ಕೆಟ್ ಏನಾದರೂ ನಾಳೆ ಏನಪ್ಪ ಅಂದರೆ ಮಂಡೇ ಆಗಿರೋದ್ರಿಂದ ತುಂಬ ದೊಡ್ಡ ಸ್ಟಾಕ್ಗಳ ರಿಸಲ್ಟ್ಗಳು ಬರೋದಿದೆ. ಮತ್ತು ಹಲವಾರು ದೇಶಗಳ GDP ಡಾಟಾ ರಿಲೀಸ್ ಆಗೋದಿದೆ. ಸೊ ಮಂಡೇ ಮಾರ್ಕೆಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ಹೈಲಿ ಡಿಕೆ ಪ್ರಾಬ್ಲಮ್ ಆಗ್ಬೋದು, ಹೈಲಿ ಮಾರ್ಕೆಟು ಬಿಹೇವ್ ಮಾಡ್ಬೋದು. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಂಡು, ಯಾರಿಗೆಲ್ಲ ಮೊದಲೇ ಪ್ರಾಫಿಟ್ ಬರುತ್ತೆ ಅವ್ರು ತೊಗೊಂಡ್ಮೇಲೆ ಪ್ರಾಫಿಟ್ ಬುಕ್ ಮಾಡ್ಕೊಬಿಡಿ. ಸೊ ಈಗ ನೀವು ನಾಳೆ ಏನು ಮಾಡಬೇಕು ಅಂದರೆ, ಏನು ಮಾಡ್ತೀರಿ ಅಂದರೆ, ಸೊ ಮಾರ್ಕೆಟ್ ಇವಾಗ ನಮ್ಗೆ ಈ ಝೋನಲ್ಲಿ ಓಪನ್ ಆಯಿತು, ಏನೋ ಫ್ಲಾಟಿಶ್ ಓಪನ್ ಆಯಿತು. ಈ ಫ್ಲಾಟಿಶ್ ಓಪನ್ ಆದಾಗ ವೆಯ್ಟ್ ಮಾಡಿ, ಇಲ್ಲಿಂದ ವೆಯ್ಟ್ ಮಾಡಿ, ಈ ಸಣ್ಣದು ಇದೊಂದು ಇವೆರಡು ಝೋನ್ ಬ್ರೇಕೌಟ್ ಆಗೋಂಟು ಕಾಯಿರಿ, ಮತ್ತು ಈ ಝೋನ್ ಬ್ರೇಕೌಟ್ ಆಗೋವಂಟು ವೆಯ್ಟ್ ಮಾಡಿ. ಮತ್ತು ಮಾರ್ಕೆಟ್ ಇಲ್ಲಿಂದ ರಿಟ್ರೇಸ್ಮೆಂಟ್ ಬರುತ್ತೆ. ರಿಟ್ರೇಸ್ಮೆಂಟ್ ಬಂದಮೇಲೆ ಇಲ್ಲಿಂದ ಇಲ್ಲಿಗೆ ನೀವು ಈಸಿಯಾಗಿ ಟ್ರೇಡ್ ಎತ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈಸಿಯಾಗಿ ಟ್ರೇಡ್ ಎತ್ಕೋಬೋದು. ಅದ್ರ ಜೊತೆ ಇಲ್ಲಿ ನಮ್ಮ ಸಣ್ಣ ಪುಟ್ಟ ನೋಡಿ, ಇಲ್ಲ ಐತಲ್ಲ ರೆಸಿಸ್ಟೆನ್ಸ್, ಈ ಸಣ್ಣ ಪುಟ್ಟ ರೆಸಿಸ್ಟೆನ್ಸ್ಗಳವೆ. ಆ ರೆಸಿಸ್ಟೆನ್ಸ್ಗೆ ನೀವು ಟಾರ್ಗೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದು ಫ್ಲ್ಯಾಟಿಶ್ ಓಪನ್ ಆದಾಗ ಕಾಲ್ ಸೈಡ್ ಹೋಗ್ಬೇಕಾದ್ರೆ ನಾವು ಮಾರ್ಕೆಟ್ನ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ನೋಡಿದ್ವಿ. ಸೊ ಅದೇ ಥರ ಇವಾಗ ನಾವು ಪುಟ್ ಸೈಡ್ ಏನಾದರೂ ಮಾರ್ಕೆಟ್ ಮೂವ್ ಆದರೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇಲ್ಲಿಗೆ ಬಂದು ಈ ಝೋನಲ್ಲೇ ಮಾರ್ಕೆಟ್ ಆಡಿದ್ರೆ, ನಾಳೆ ನೀವು ಈ ಝೋನ್ ನೋ ಟ್ರೇಡ್ ಝೋನ್ ಅಂತ ಅನ್ಕೊಂಬಿಡಿ. ಯಾಕೆಂದರೆ ಇಫ್ ಇನ್ ಕೇಸ್ ನೀವು ಟ್ರೇಡ್ ಏನಾದ್ರು ಮಾಡ್ತೀರಾ,
ನೀವು ಟ್ರೇಡ್ ಏನಾದ್ರು ಎತ್ಕೋತೀನಿ ಅಂದರೆ ಸಣ್ಣ ಪುಟ್ಟ ಸ್ಕ್ಯಾಲ್ಪ್ ಅಷ್ಟೇ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಬಂದಿದೆ, ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ, ಇಲ್ಲೊಂದು ಟಾರ್ಗೆಟ್ ಕೊಟ್ಟಿದೆ, ಮತ್ತೆ ಇಲ್ಲಿವರೆಗೆ ಬಿದ್ದಿದೆ, ಅದೇ ಝೋನಲ್ಲಿ ಮತ್ತೆ ಇಲ್ಲಿವರೆಗೆ ಬಂದು ನಿಂತಿದೆ ನೋಡಿ, ಮತ್ತೆ ಇಲ್ಲೇ ಸಪೋರ್ಟ್ ತಗೊಂಡಿದೆ, ಮತ್ತೆ ಇಲ್ಲಿವರೆಗೂ ಹೋಗಿದೆ. 1 2 3 ಝೋನು ಸಪೋರ್ಟ್ ತೊಗೊಂಡಿದೆ ಅಂದರೆ ಇಲ್ಲಿ ಮತ್ತೆ ಅಲ್ಲಿಗೆ ಬಂದರೆ ಮಾರ್ಕೆಟು ಬಿಹೇವ್ ಮಾಡುತ್ತೆ. ಇಫ್ ಇನ್ ಕೇಸ್ ಅದಕ್ಕೋಸ್ಕರ ಇಲ್ಲಿ ನೀವೇನೇ ಇಲ್ಲಿ ಟ್ರೇಡ್ ತೊಗೊಂಡ್ರು ಟಿ.ಡಿ.ಕೆ ಪ್ರಾಬ್ಲಮ್ ಕಾಣುತ್ತೆ. ನಿಮ್ಮದು ಏನೇ ಟ್ರೇಡ್ ತೊಗೊಂಡ್ರು ನಿಮ್ಮ ಸ್ಟಾಕ್ ಏರ್ತಾ ಇರುತ್ತೆ, ನೀವೇನು ತೊಗೊಂಡಿದ್ರಿ ಆಪ್ಷನಲ್ಲಿ ಅದು ಏರ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಈ ಝೋನಲ್ಲಿ ಟ್ರೇಡ್ ಅವಾಯ್ಡ್ ಮಾಡಿ. ಇಫ್ ಇನ್ ಕೇಸ್ ನೀವು ತೊಗೊಂಡ್ಬಿಟ್ಟಿದ್ರೆ 5 ರಿಂದ 10 ಪಾಯಿಂಟು 15 ಪಾಯಿಂಟ್ಗೆಲ್ಲ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಈ ಝೋನಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಒಂದೇ ಸಲ ಕ್ಯಾಂಡಲ್ಲು ದೊಡ್ಡ ಕ್ಯಾಂಡಲಾಗಿ ಮೂವ್ ಆಗಬೇಕು. ಸೊ ಈಗಿಲ್ಲಿ ಈ ಝೋನಲ್ಲಿ ಏನಾದರೂ ನಿಮ್ಮ ಕ್ಯಾಂಡಲ್ ಓಪನ್ ಆಗಿ ಈ ಝೋನ್ನ ಬ್ರೇಕ್ಔಟ್ ಮಾಡಿ ಮತ್ತೆ ಈ ಝೋನಿಂದ ಇಲ್ಲಿಗೆ ರೀಟ್ರೇಸ್ಮೆಂಟ್ ಬಂದು ಈ ರೀಟ್ರೇಸ್ಮೆಂಟ್ ಝೋನ್ ಬ್ರೇಕ್ ಮಾಡೋ ಟೈಮಲ್ಲಿ ನೀವು ಇಲ್ಲಿಗೆ ಈ ಯೆಲ್ಲೋ ಕಲರ್ ಲೈನ್ಗೆ ಟಾರ್ಗೆಟ್ 1 ಇಲ್ಲಿಗೆ ಟಾರ್ಗೆಟ್ 2 ಅಂತ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಟ್ರೇಡ್ ಎತ್ಕೋಬೋದು. ಸೊ ನಿಮ್ಗೆ ಯಾರಿಗೆಲ್ಲ ನೀವು ಹೊಸಬ್ರಿದ್ದೀರಿ, ಯಾರಿಗೆಲ್ಲ ಇವಾಗ ಕಲಿತಿದ್ದೀನಿ ಅಂತ ಇದ್ದೀರಿ, ಈ ನಾನು ಹಾಕಿರೋ ಅಂಥ ಸಪೋರ್ಟು ರೆಸಿಸ್ಟೆನ್ಸ್ ಲೈನು 10 ರಿಂದ 15 ಪಾಯಿಂಟು 20 ಪಾಯಿಂಟು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಬೇಕು ಅನ್ನೋ ರೀತಿ ನಾನು ಇಷ್ಟೊಂದು ಸಪೋರ್ಟು ಇಷ್ಟೊಂದು ರೆಸಿಸ್ಟೆನ್ಸು ಹಾಕಿದ್ದೀನಿ. ಸೊ ಇದನ್ನು ನೀವು ತೊಗೊಳ್ಳಿ. ದೊಡ್ಡ ಪ್ಲೇಯರ್ಸ್ಗಳೆಲ್ಲ ಈಗ ದೊಡ್ಡ ರಿಟೈಲರ್ಸ್ ಇವರೆಲ್ಲ ಏನು ಮಾಡ್ತಾರೆ, ತುಂಬ ದೊಡ್ಡ ಸಪೋರ್ಟ್ ಝೋನು ರೆಸಿಸ್ಟೆನ್ಸ್ ಝೋನು ನೋಡ್ಕೋತಾರೆ. ಬಟ್ ಈ ಸಪೋರ್ಟ್ ಝೋನ್ ಅವರು ಈ ಸಪೋರ್ಟ್ ಹಾಕೋದೇ ಇಲ್ಲ. ಅವರು ಈ ಸಪೋರ್ಟಿಂದ ಈ ಸಪೋರ್ಟ್ಗೆ ಟಾರ್ಗೆಟ್ ಇಟ್ಕೋತಾರೆ. ಅದನ್ನು ಏನಾರು ಬ್ರೇಕ್ಔಟ್ ಮಾಡಿದ್ರೆ ಮಾತ್ರ ಅವರು ಹೈ ಲೆವೆಲು ಪ್ಲ್ಯಾನ್ ಮಾಡ್ತಾರೆ. ಸೊ ನೀವು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಹೊಸ್ದಾಗಿ ಕಲಿತಾ ಇರೋರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಚಿಕ್ಕ ಪುಟ್ಟ ಸ್ಕ್ಯಾಲ್ಪ್ಗಳನ್ನ ಎತ್ಕೊಳ್ಳಿ, ನಿಮಗೆ ಪ್ರಾಫಿಟ್ ಆಗುತ್ತೆ. ಈಗೇನು ಮಾಡ್ದು, ನಮ್ಮ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಹೋಗ್ಬೇಕಾದ್ರೆ ಏನು ಮಾಡಬೇಕು, ಪುಟ್ ಸೈಡ್ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ನೋಡ್ದು. ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ಒಂದು ಸಣ್ಣ ಪುಟ್ಟ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಏನಾದ್ರು ಆದರೆ ನಾವು ಅವಾಗ ಏನು ಮಾಡಬೇಕು ಅಂದರೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಗೆ ಈ ಝೋನ್ಗೆ ಬಂದು ಗ್ಯಾಪ್ ಅಪ್ ಆಯಿತು ಅಂದರೆ ಇಲ್ಲಿ ವೆಯ್ಟ್ ಮಾಡಿ ಫಸ್ಟ್ ಕ್ಯಾಂಡ್ಲು ಮತ್ತು ಇದೇ ಫಸ್ಟ್ ಕ್ಯಾಂಡ್ಲು ಲೋಗ್ ಬಂದೇ ಬರ್ತಾನೆ, ಅಲ್ಲಿವರೆಗಂಟೂ ವೆಯ್ಟ್ ಮಾಡಿ ಮತ್ತು ಅಲ್ಲಿಂದ ಇಲ್ಲಿಂದ ಟ್ರೇಡ್ ಎತ್ಕೋಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಈ ರೀಟ್ರೇಸ್ಮೆಂಟ್ ಝೋನಲ್ಲಿ ಏನಾದ್ರು ನೀವು ಟ್ರೇಡ್ ಎತ್ಕೊಂಡ್ರೆ ಈ ಫಸ್ಟ್ ರೆಡ್ ಮತ್ತು ಸೆಕೆಂಡ್ ರೆಡ್ ಸಪೋರ್ಟ್ ಐತಲ್ಲ, ಇಲ್ಲಿಗೆ ನೀವು ಪ್ಲ್ಯಾನ್ ಹಾಕಬೇಕು. ಏನಕ್ಕೆ ನಾನು ಇಷ್ಟಿಷ್ಟಕ್ಕೆ ಪ್ಲ್ಯಾನ್ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದು ನಾವು ತೊಗೊಂಡಿರೋದು ಮೇಯ್ನ್ ಮಾರ್ಕೆಟು, ನೀವು ಮಾಡೋದು ಆಪ್ಷನಲ್ಲಿ ನೀವು ಬೈ ತೊಗೊಳ್ಳೋದು. ಸೊ ನಿಮ್ಗೆ ಅವಾಗೇನಾಗುತ್ತೆ, ಒಂದು 20 ರಿಂದ 30 ಪಾಯಿಂಟು ಮತ್ತು 15 ರಿಂದ 20 ಪಾಯಿಂಟು ಈಸಿಯಾಗಿ ಸಿಗುತ್ತೆ. ಸೊ ಇಲ್ಲಾಂದರೆ ನೀನು ಇನ್ನೂ ಕನ್ಫರ್ಮೇಷನ್ ಟ್ರೇಡ್ ಎತ್ಕೋತೀನಿ ಅಂದರೆ ಗ್ಯಾಪ್ ಅಪ್ ಆದಾಗ ಈ ಝೋನ್ ಬ್ರೇಕ್ಔಟಲ್ಲಿ ಇಲ್ಲಿಂದ ಫಸ್ಟು ಟಾರ್ಗೆಟ್ 2 ಅಂತ ಪ್ಲ್ಯಾನ್ ಮಾಡಿ ನಿಮ್ಗೆ ಈಸಿಯಾಗಿ ಒಂದು ಟ್ರೇಡ್ ಸಿಗುತ್ತೆ. ಸೊ ಇದು ಗ್ಯಾಪ್ ಅಪ್ ಆದರೆ ಕಾಲ್ ಸೈಡ್ ಹೋಗ್ಬೇಕಾದ್ರೆ ಮಾರ್ಕೆಟು. ಸೊ ಅದೇ ಥರ ನಮ್ಮ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಏನಾದರೂ ಈ ಝೋನಲ್ಲಿ ಆದರೆ, ಝೋನಲ್ಲಿ ನಮ್ಮ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಈ ಝೋನಿಗೆ ಬಂದರೆ ಇಲ್ಲಿ ಫ್ಲಾಟಿಶ್ ಓಪನ್ ಆದಾಗ್ಲೂ ನೋ ಟ್ರೇಡ್ ತೊಗೊಳ್ಳಿ ಅಂತ ಹೇಳಿದ್ದೀನಿ ಪುಟ್ ಸೈಡು. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಆದರೆ ಮಾರ್ಕೆಟು ಗ್ಯಾಪ್ ಅಪ್ ಆಗಿ ಹಿಂಗೆ ಮತ್ತೆ ಈ ಗ್ಯಾಪ್ನ ಫಿಲ್ ಮಾಡೋ ಚಾನ್ಸಸ್ಸು ಇರುತ್ತೆ. ಈಗ ನೆನ್ನೆ ಇಲ್ಲಿ ನೋಡಿ, ನೆನ್ನೆ ಈ ಗ್ಯಾಪ್ನ ಹೆಂಗೆ ಫಿಲ್ ಮಾಡ್ತು ಹಂಗೆ ಇಲ್ಲಿ ಗ್ಯಾಪ್ನ ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಮತ್ತೆ ಇದು ಒಂದು ಫಸ್ಟ್ ಕ್ಯಾಂಡ್ಲು ಬಂದು ಮತ್ತೆ ರೀಟ್ರೇಸ್ಮೆಂಟ್ ಬಂದೇ ಬರುತ್ತೆ. ಆ ಟೈಮಲ್ಲೂ ಸುಧಾ ನೀವು ಇಲ್ಲಿ ಈ ರೀಟ್ರೇಸ್ಮೆಂಟ್ ಝೋನ್ ಮೇಲೇನಾದ್ರು ಹೋಗ್ತಾ ಇದ್ದರೆ ಒಂದು ಕಾಲ್ ಸೈಡ್ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಕೆಳಗಡೆ ಬಿದ್ದರೆ ಈ ಝೋನ್ ಕೆಳಗಡೆ ಬಿದ್ದರೆ ಈ ಫಸ್ಟ್ ಕ್ಯಾಂಡ್ಲು ಲೋ ಬ್ರೇಕ್ಔಟಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಪುಟ್ ಸೈಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಗ್ಯಾಪ್ ಅಪ್ಪು ಗ್ಯಾಪ್ ಡೌನು ಮತ್ತು ಫ್ಲಾಟಿಶ್ ಓಪನ್ ಆದಾಗ ಮಾರ್ಕೆಟ್ನ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ಈಗ ನಮ್ಮ ಮಾರ್ಕೆಟ್ ಏನಾದರೂ ಇವಾಗ ಈ ಝೋನಲ್ಲಿ ಮತ್ತು ಈ ಝೋನಲ್ಲಿ ಓಪನ್ ಆಗಿ ಮತ್ತೆ ಇಲ್ಲೇನಾದ್ರು ಸಪೋರ್ಟ್ ತೊಗೋತು ಅಂದರೆ ನೋಡಿ, ಇದೇ ಝೋನಲ್ಲಿ ಸಪೋರ್ಟ್ ತೊಗೊಂಡು ತುಂಬ ಸಲ ಮಾರ್ಕೆಟು ಮೇಲೋಗಿದೆ. ನೀವೇನು ಮಾಡ್ತೀರಾ, ಇಲ್ಲಿಗೆ ಬನ್ನಿ,
ಈ ಝೋನಲ್ಲಿ ಏನಾದರೂ ಮಾರ್ಕೆಟು ಬಿಹೇವ್ ಮಾಡೋದು ಕಂಡ್ರೆ ವೆಯ್ಟ್ ಮಾಡಿ ರಿಟ್ರೇಸ್ಮೆಂಟ್ ಬರಗಂಟ ಕಾಯಿರಿ. ಈ ರಿಟ್ರೇಸ್ಮೆಂಟ್ ಝೋನಿಂದ ಫಸ್ಟ್ ಟಾರ್ಗೆಟು ಈ ಸ್ವಿಂಗ್ ಗಿಡಿ ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು ಇಲ್ಲಿ ಗಿಡಿ. ಇಫ್ ಇನ್ ಕೇಸ್ ಈ ಝೋನನ್ನು ಮಾರ್ಕೆಟ್ ಬ್ರೇಕ್ಔಟ್ ಮಾಡ್ತು ಅಂದರೆ ಇಲ್ಲಿಗೆ ಬರಗಂಟನು ವೆಯ್ಟ್ ಮಾಡಿ. ಇದು ಬಂದಮೇಲೆ ಮತ್ತೆ ಈ ರಿಟ್ರೇಸ್ಮೆಂಟ್ ಝೋನಲ್ಲಿ ಇಲ್ಲಿಂದ ಫಸ್ಟ್ ಟಾರ್ಗೆಟು, ಇಲ್ಲಿಂದ ಸೆಕೆಂಡ್ ಟಾರ್ಗೆಟು ಈಸಿಯಾಗಿ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಿ. ಇದು ನಿಫ್ಟಿ ಪ್ಲ್ಯಾನ್ ಆದರೆ ಈಗ ನಾವು ಸೆನ್ಸೆಕ್ಸ್ ಹೆಂಗೈತೆ ಅಂತ ಒಂದು ಟೈಮು ಕಣ್ಣಾಯಿಸ್ಕೊಂಬರೋಣ. ಇವಾಗ ಸೆನ್ಸೆಕ್ಸ್ ಓಪನ್ ಮಾಡಿದ್ದೀನಿ. ಸೆನ್ಸೆಕ್ಸಲ್ಲೂ ಸುಧಾ ನಾನು ಆಲ್ರೆಡಿ ಟ್ರೆಂಡ್ ಲೈನು ಮತ್ತು ಸಪೋರ್ಟು ರೆಸಿಸ್ಟೆನ್ಸು ಹಾಕ್ಕೊಂಡಿದ್ದೀನಿ. ಸೇಮ್ ಇದರಲ್ಲೂ ನಾವು ನಿಫ್ಟಿಲೇನು ಡಿಸ್ಕಸ್ ಮಾಡಿದ್ವಿ, ಸೊ ಇದರಲ್ಲೂ ಅದೇ ಥರ ನಾವು ಡಿಸ್ಕಸ್ ಮಾಡೋಣ. ಈಗ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆದರೆ, ನಿಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆದರೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮಾಡಿದ್ರೂ ಈ ಝೋನಲ್ಲಿ ಟ್ರೇಡ್ ಎತ್ಕೋಬೇಡಿ. TTA ಪ್ರಾಬ್ಲಮ್ಸ್ ಎಲ್ಲ ಇದೆ, ಯಾಕೆಂದರೆ ನಾಳೆ GDP ರಿಸಲ್ಟು ಮತ್ತು Q2 ರಿಸಲ್ಟ್ ಎಲ್ಲ ಬರೋದಿದೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ಬ್ರೇಕ್ಔಟ್ ಮಾಡಿದ್ಮೇಲೆ ವೆಯ್ಟ್ ಮಾಡಿ. ಈ ಝೋನ್ ನನ್ನ ರೆಸಿಸ್ಟೆನ್ಸ್ ಝೋನ್ ಸಪೋರ್ಟ್, ಈ ರೆಸಿಸ್ಟೆನ್ಸ್ ಝೋನ್ ಬರೋಂಟ ಕಾಯಿರಿ. ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತಗೊಳುತ್ತೆ. ಸಪೋರ್ಟ್ ತಗೊಂಡು ಈ ಒಂದು ರಿಟ್ರೇಸ್ಮೆಂಟ್ ಝೋನ್ ಬ್ರೇಕ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಮಾಡಿ. ಇದು ಸೆನ್ಸೆಕ್ಸು ಫ್ಲ್ಯಾಟಿಶ್ ಓಪನ್ ಆದಾಗ. ಅದೇ ರೀತಿ ಸೆನ್ಸೆಕ್ಸಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿದ್ದು ಈ ಪುಟ್ ಸೈಡ್ ಏನಾದ್ರು ಬರಬೇಕಾದ್ರೆ ನೀವು ಪುಟ್ ಸೈಡ್ನಲ್ಲಿ ಈ ಝೋನ್ ಪ್ಲಾನೇ ಮಾಡಬೇಡಿ. ಪ್ಲಾನ್ ಏನಾದ್ರು ಮಾಡಿದ್ರೆ ಈ ಝೋನಿಗೆ ಬನ್ನಿ, ಮತ್ತೆ ಫಸ್ಟ್ ಕ್ಯಾಂಡ್ಲು ಬರುತ್ತೆ, ರಿಟ್ರೇಸ್ಮೆಂಟ್ ಬರೋಗಂಟೆ ವೆಯ್ಟ್ ಮಾಡಿ, ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಈಸಿಯಾಗಿ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಫ್ಲ್ಯಾಟಿಶ್ ಓಪನ್ ಆದಾಗ ಸೆನ್ಸೆಕ್ಸ್. ಅದೇ ಥರ ಈಗ ಗ್ಯಾಪ್ ಅಪ್ ಏನಾದರೂ ಓಪನ್ ಆಯಿತು ಅಂದರೆ, ಈಗ ನಿಮ್ಮ ಮಾರ್ಕೆಟು ನಾಳೆ ಮೋಸ್ಟ್ಲಿ ಪಾಸಿಟಿವ್ ಇದೆ, ಆ ರಿಸಲ್ಟ್ ಮೇಲೆ ಬಿಹೇವ್ ಮಾಡಿ ಮಾರ್ಕೆಟು ಮೇಲ್ಸುದ ಹೋಗ್ಬೋದು. ಇಲ್ಲೇನಾದರೂ ನಿಮ್ಮ ಮಾರ್ಕೆಟ್ ಏನಾದರೂ ಓಪನ್ ಆದರೆ ಈ ಝೋನಲ್ಲಿ ಇಲ್ಲಿ ಬರೋಗಂಟನು ವೆಯ್ಟ್ ಮಾಡಿ, ಮತ್ತೆ ಬಂದೇ ಬರುತ್ತೆ. ಸಪೋರ್ಟ್ ತಗೊಂಡ್ಮೇಲೆ ಈ ಝೋನು ಈ ರೆಸಿಸ್ಟೆನ್ಸ್ ತಕ್ಕನಾಗಿ ನಿಮ್ಮ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಯಾರು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಹೋಲ್ಡ್ ಮಾಡಿದ್ರೆ ನಿಮ್ಮ ಪ್ರಾಫಿಟನ್ನು ನೋಡಿನೂ ಸುಧಾ ಕಳ್ಕೋಬೇಕಾಗುತ್ತೆ. ಈ ಝೋನ್ ಬ್ರೇಕ್ಔಟ್ ಆದಮೇಲೆ ಅಂತೂ ಕನ್ಫರ್ಮ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಒಂದು ಈಸಿ ಕಾಲ್ ಸೈಡ್ ಟ್ರೇಡ್ ಸಿಗುತ್ತೆ. ಇದು ಗ್ಯಾಪ್ ಅಪ್ ಆದಾಗ. ಗ್ಯಾಪ್ ಡೌನ್ ಏನಾದರೂ ಆದರೆ, ನಿಮ್ಮದು ಗ್ಯಾಪ್ ಡೌನ್ ಏನಾದ್ರು ಆದರೆ ಮಾರ್ಕೆಟು ನಾಳೆಗೆ ಇಲ್ಲಿ ಈ ಝೋನ್ ಏನಾದ್ರು ಒಂದು ಗ್ಯಾಪ್ ಡೌನ್ ಏನಾರು ಆದರೆ ಇಲ್ಲಿಂದ ಮತ್ತೆ ಈ ಟ್ರೆಂಡ್ ಲೈನಿಂದ ಮತ್ತೆ ಸಪೋರ್ಟ್ ತೊಗೊಂಡು ಮೇಲೋಗಿ ಮತ್ತೆ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೊಂದು ಈಸಿ ಟ್ರೇಡು, ಮತ್ತು ಅದನ್ನು ಬ್ರೇಕ್ಔಟ್ ಆಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದು ಟಾರ್ಗೆಟು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಈಗೇನು ಸಪೋರ್ಟು ರೆಸಿಸ್ಟೆನ್ಸ್ ಕೊಟ್ಟಿದ್ದೀನಿ, ನೀವು ಒಂದು ಟೈಮ್ ಹಾಕ್ಕೊಳ್ಳಿ. ನಿಮ್ಗೆ ಇದಕ್ಕಿಂತನೂ ಇನ್ನೂ ನನಗೆ ಬೇಕು ಅಂದರೆ ಈಗ ನಾನು ವೀಕ್ಲಿ ಒಂದೊಂದು ಸ್ಟ್ರಾಟರ್ಜಿನ ಬಿಡಬೇಕು, ನೀವು ಕಲಿಯೋಕ್ಕೆ ಈಸಿ ಆಗುತ್ತೆ ಮತ್ತು ನೀವು ಫ್ರೀ ಇರ್ತೀರ, ಅದೆಲ್ಲ ನೋಟ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನಾನು ಮಾಡಿಕೊಡ್ತೀನಿ. ಯಾರಿಗೆಲ್ಲ ಬೇಕು ಈಸಿಯಾಗಿ ಕಲಿಯಿರಿ. ಇದು ಇವತ್ತಿನ ಪ್ರಿಡಿಕ್ಷನ್ ಆಗಿರುತ್ತೆ. ನಾನು ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.